ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಕಂಪೀಟ್. ಎಲ್ಲರಂತೆ ನಾವು ಕೂಡ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೇವೆ. ಅದೇನಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೇಗೆ ಸ್ಮಾರ್ಟ್ ಆಗಿ ಪ್ರಿಪೇರ್ ಆದ್ರೆ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡೋದು. ಇಲ್ಲಿ ನಮ್ಮ ಪ್ರಯತ್ನ ಹೇಗಿರುತ್ತೆ ಅಂದ್ರೆ ಪ್ರತಿ ವಿಷಯದಲ್ಲೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಪ್ರಶ್ನೆಗಳು ಹೇಗೆ ಕೇಳ್ತಾರೆ ಮತ್ತು ಈ ಹಿಂದೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಹೇಗೆ ಪ್ರಶ್ನೆಗಳು ಕೇಳಲಾಗಿದ್ದವು ಅನ್ನೋದನ್ನ ನಾವು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದರಿಂದ ನಿಮಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗುತ್ತೆ ಮತ್ತು ಎಕ್ಸಾಮ್ನಲ್ಲಿ ಕ್ವೆಶ್ಚನ್ಸ್ ಟ್ಯಾಕಲ್ ಮಾಡೋದು ಈಸಿ ಆಗುತ್ತೆ. ಹಾಗಿದ್ರೆ ಮೊದಲಿಗೆ ಭಾರತದ ರಾಜ್ಯಶಾಸ್ತ್ರದ ಬಗ್ಗೆ ನೋಡೋಣ. ಭಾರತದ ರಾಜ್ಯಶಾಸ್ತ್ರದಲ್ಲಿ ಏನೆಲ್ಲ ಬರುತ್ತೆ, ಏನನ್ನ ಕಲಿತೀರಾ ನೀವು ಅಂದ್ರೆ ಭಾರತವನ್ನು ಅಂದ್ರೆ ನಮ್ಮ ದೇಶವನ್ನು ಯಾರು ಆಡಳಿತ ಮಾಡ್ತಾರೆ ಮತ್ತು ಹೇಗೆ ಆಡಳಿತವನ್ನು ಮಾಡಬೇಕು ಎಂಬುದರ ಬಗ್ಗೆ, ಮತ್ತೆ ನಮ್ಮ ದೇಶದಲ್ಲಿ ಸಂವಿಧಾನ ಹೇಗೆ ಕೆಲಸ ಮಾಡುತ್ತದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಅಧಿಕಾರಗಳು ಏನು, ಸಂಸತ್ತು, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ನ್ಯಾಯಾಂಗಗಳ ಪಾತ್ರ ಏನು, ಹೀಗೆ ಆಡಳಿತ ವ್ಯವಸ್ಥೆಯ ಪ್ರತಿಯೊಂದನ್ನು ನೋಡ್ತೀರಾ. ನಿಮಗೆಲ್ಲ ತಿಳಿದಿರೋ ಹಾಗೆ ಪ್ರತಿಯೊಂದು ಎಕ್ಸಾಮ್ನಲ್ಲೂ 8% 10% ಪ್ರಶ್ನೆಗಳು ಏನಿದೆ ಅದು ಈ ಒಂದು ರಾಜ್ಯಶಾಸ್ತ್ರ ವಿಷಯ ಎಂದ ಕೇಳ್ತಾರೆ. ಈ ಒಂದು ರಾಜ್ಯಶಾಸ್ತ್ರ ಮತ್ತೆ ಭಾರತದ ಸಂವಿಧಾನ ಏನಿದೆ ಎರಡೂ ಒಂದೇ ಆಗಿದೆ. ನೀವೆಲ್ಲ ಹೇಳೋದನ್ನ ಕೇಳಿದ್ದೀನಿ, ಏನಂದ್ರೆ ಎಕ್ಸಾಮ್ ಅಲ್ಲಿ ವಿಧಿಗಳ ಬಗ್ಗೆ ಕೇಳ್ತಾರೆ, ತಿದ್ದುಪಡಿಗಳ ಬಗ್ಗೆ, ಬೇರೆ ಬೇರೆ ಅಧಿಕಾರಗಳ ಬಗ್ಗೆ, ಕಾನೂನು ಕರ್ತವ್ಯಗಳ ಬಗ್ಗೆ ಕೇಳ್ತಾರೆ. ಇದೆಲ್ಲ ನೆನಪಿಡಬೇಕು, ಕಷ್ಟ ಆಗುತ್ತೆ ಅಂತೆಲ್ಲ ಹೇಳಿರೋದನ್ನ ಕೇಳಿದ್ದೀವಿ. ಆದ್ರೆ ಈ ಒಂದು ರಾಜ್ಯಶಾಸ್ತ್ರ ವಿಷಯವನ್ನ ಹೇಗೆ ಓದಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಅಂತಾನೆ ಈ ಒಂದು ರಾಜ್ಯಶಾಸ್ತ್ರವನ್ನ ಅರ್ಥ ಮಾಡಿಕೊಂಡು ಎಕ್ಸಾಮ್ಗೆ ಹೇಗೆ ಓದಬೇಕು ಅನ್ನೋದನ್ನ ಹೇಳಿಕೊಡೋದಕ್ಕೆ ಈ ಒಂದು ಪ್ರಯತ್ನವನ್ನ ನಾವು ಮಾಡಿದ್ವಿ. ಮೊದಲಿಗೆ ಹೇಳೋದಾದ್ರೆ ಭಾರತದ ಸಂವಿಧಾನ ಏನಿದೆ ಅದನ್ನು ರಚನೆ ಮಾಡುವಾಗ ಮತ್ತು ರಚನೆಗೂ ಮುಂಚೆ ಹಾಗೂ ರಚನೆಯ ನಂತರವೂ ಪ್ರತಿಯೊಂದು ವಿಷಯಗಳಿಗೂ ತನ್ನದೇ ಆದ ಕಾರಣಗಳಿವೆ. ಆ ಕಾರಣಗಳೇನು ಎಂಬುದನ್ನು ನೀವು ತಿಳಿದುಕೊಂಡರೆ ಸಾಕು. ಎಕ್ಸಾಮಲ್ಲಿ ಯಾವುದೇ ರೀತಿ ಪ್ರಶ್ನೆಗಳನ್ನ ಕೇಳಿದ್ರೂ ನೀವು ಸರಿಯಾಗಿ ಉತ್ತರಿಸಬಹುದು. ಉದಾಹರಣೆಗೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರ ಒಂದು ಕಾನೂನು ತರುತ್ತದೆ. ಅದೇನು ಅಂದ್ರೆ 6ರಿಂದ 14 ವರ್ಷ ಒಳಪಟ್ಟ ಎಲ್ಲಾ ಮಕ್ಕಳಿಗೂ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಎಂದು 2009ರಲ್ಲಿ ಕಾನೂನನ್ನ ಜಾರಿ ಮಾಡ್ತಾರೆ. ಇದು ಸಾಧ್ಯವಾಗಿದ್ದು 86ನ ಸಂವಿಧಾನ ತಿದ್ದುಪಡಿಯ ಮೂಲಕ. ಇದು ಆರಂಭವಾಗಿದ್ದು 2002ರಲ್ಲಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ತಿದ್ದುಪಡಿಯ ನಂತರ ಅಂತ. ಆಗಿದ್ರೆ ಇದಕ್ಕೂ ಮುಂಚೆ ಇದ್ದಿದ್ದಾದ್ರೂ ಏನು? ಮೊದಲು ಇದ್ದಿದ್ದು ಮಕ್ಕಳಿಗೆ ಶಿಕ್ಷಣ ನೀಡುವುದು, ಇದು ರಾಜ್ಯದ ನೀತಿ ನಿರ್ದೇಶಕ ತತ್ವ ಅನ್ನುವ ವಿಷಯದಲ್ಲಿ ಬರುತ್ತದೆ. ಇದು ಅನುಚ್ಛೇದ 45ರಲ್ಲಿ ಹೇಳಿರೋ ರೀತಿ. ಇಲ್ಲಿ ರಾಜ್ಯ ಸರ್ಕಾರವು ಶಿಕ್ಷಣವನ್ನು ಒದಗಿಸಲು ಪ್ರಯತ್ನಿಸಬೇಕು, ಆದರೆ ಇದು ನ್ಯಾಯಾಲಯದಲ್ಲಿ ಜಾರಿಗೆ ಬರುವುದಿಲ್ಲ. ಅಂದರೆ ಒಂದು ವೇಳೆ ಸರ್ಕಾರ ಶಿಕ್ಷಣ ನೀಡದಿದ್ದರೂ ನಾಗರಿಕರು ಕೋರ್ಟ್ಗೆ ಹೋಗುವಂತಹ ಅವಕಾಶವಿರಲಿಲ್ಲ. ಅವಾಗ ಶಿಕ್ಷಣ ಕೇವಲ ಒಂದು ಆಪ್ಷನ್ ಆಗಿತ್ತು. ಇದರಿಂದ ಬಡ ಮಕ್ಕಳು ಹಾಗೂ ಗ್ರಾಮೀಣ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದರು. ಅದಕ್ಕಾಗಿಯೇ 86ನೆಯ ತಿದ್ದುಪಡಿ 2002ರಲ್ಲಿ ಪ್ರಾರಂಭವಾಗಿ ಅನುಚ್ಛೇದ 45ರಿಂದ ಅನುಚ್ಛೇದ 21A ಸೇರಿಸಲಾಯಿತು. 21A ಏನು ಅಂದ್ರೆ ಇದು ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಮೂಲಭೂತ ಹಕ್ಕು ಏನಿದೆ ಅದು ಪ್ರತಿ ಭಾರತೀಯ ನಾಗರಿಕರಿಗೆ ಸಂವಿಧಾನ ನೀಡಿರುವ ಮೂಲ ರಕ್ಷಣೆಗಳು ಅಂತಾನೆ ಹೇಳಬಹುದು. ಇಲ್ಲಿ ಯಾವುದೇ ಹಕ್ಕಿನ ವಿರುದ್ಧ ಹೋದರೆ ನಾಗರಿಕರು ನ್ಯಾಯಾಲಯದ ಮೊರೆ ಹೋಗಬಹುದು. ಇದೇ ರೀತಿ ಶಿಕ್ಷಣ ಕೂಡ ಒಂದು ಮೂಲಭೂತ ಹಕ್ಕಾಗಬೇಕು ಎಂದು 6ರಿಂದ 14 ವರ್ಷದವರಿಗೆ ಸರ್ಕಾರ ಉಚಿತವಾಗಿ ಎಲ್ಲರಿಗೂ ಶಿಕ್ಷಣವನ್ನು ನೀಡಬೇಕು. ಒಂದು ವೇಳೆ ಶಿಕ್ಷಣ ದೊರೆತಿಲ್ಲ ಅಂದರೆ ಅಂಥವರು ಕಾನೂನು ಪ್ರಕಾರ ಶಿಕ್ಷಣವನ್ನು ಪಡೆಯಬಹುದು ಎಂದು ಹೇಳಿ ಇದನ್ನು 2009ರಲ್ಲಿ ಅನುಷ್ಠಾನಗೊಳಿಸಿದ್ದಾರೆ. ಇನ್ನು ಮುಂದೆ ನೀವು ಎಲ್ಲೇ ಕಡ್ಡಾಯ ಶಿಕ್ಷಣ ಅಥವಾ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತ ಕೇಳಿದರೆ ಇದು 86ನೆಯ ತಿದ್ದುಪಡಿ. ಇದು 2002ರಲ್ಲಿ ಪ್ರಾರಂಭವಾಗಿ 2009ರಲ್ಲಿ ಅನುಷ್ಠಾನಕ್ಕೆ ಬಂತು. ಮತ್ತೆ ಇದು ಅನುಚ್ಛೇದ 45ರಿಂದ ತೆಗೆದು ಅನುಚ್ಛೇದ 21A ಸೇರಿಸಲಾಯಿತು. ಅಲ್ಲಿಂದ ಇದು
ಮೂಲಭೂತ ಹಕ್ಕಾಗಿದೆ ಅಂತ ನಿಮ್ಮ ಮೈಂಡ್ಗೆ ಬರಬೇಕು. ಒಂದು ವೇಳೆ ಇದನ್ನು ತಿದ್ದುಪಡಿ ಮಾಡದಿದ್ದಲ್ಲಿ ಸಮಾಜದ ಅಭಿವೃದ್ಧಿ ಕುಂಠಿತವಾಗುತ್ತಿತ್ತು. ಆದ್ದರಿಂದ ಬದಲಾವಣೆಯನ್ನು ತಂದಿದ್ದಾರೆ. ಈ ರೀತಿ ಪ್ರತಿಯೊಂದರ ಹಿಂದೆ ಇರುವ ಬಲವಾದ ಕಾರಣಗಳ ಬಗ್ಗೆ ತಿಳಿದು ಅರ್ಥ ಮಾಡಿಕೊಂಡರೆ ವಿಷಯವು ಸುಲಭವಾಗುತ್ತದೆ. ಎಕ್ಸಾಮಲ್ಲಿ ಉತ್ತಮ ಫಲಿತಾಂಶವು ನಿಮ್ಮದಾಗುತ್ತೆ. ಸರಿ ಸ್ನೇಹಿತರೆ, ವಿಷಯಕ್ಕೆ ಬರೋಣ. ರಾಜ್ಯಶಾಸ್ತ್ರವನ್ನ ಒಟ್ಟಾರೆ ನೋಡಿದರೆ ಇದು ನಮಗೆ ಎಲ್ಲವನ್ನೂ ತಿಳಿಸುತ್ತದೆ. ಭಾರತ ದೇಶ, ಇಲ್ಲಿನ ಸರ್ಕಾರ, ಅಧಿಕಾರಗಳು, ನ್ಯಾಯನೀತಿ, ಇಲ್ಲಿನ ಜನ ಮತ್ತೆ ಅವರ ಕರ್ತವ್ಯಗಳು ಎಲ್ಲವನ್ನೂ ತಿಳಿಸುತ್ತದೆ. ಆದರೆ ಎಲ್ಲವನ್ನು ಒಟ್ಟಿಗೆ ಕಲಿಯೋದು ಅಂದ್ರೆ ಕಷ್ಟ ಆಗಬಹುದು. ಅದಕ್ಕೆ ಅಂತ ನಾವು ಇದನ್ನು ಸುಲಭಗೊಳಿಸಲು ಒಟ್ಟು ರಾಜ್ಯಶಾಸ್ತ್ರವನ್ನ 10 ಭಾಗಗಳಾಗಿ ವಿಭಾಗಿಸಿ ಅದರ ಅನುಸಾರ ಅಧ್ಯಯನ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಸಾಂವಿಧಾನಿಕ ಚೌಕಟ್ಟು, ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. ಇಲ್ಲಿ ನಾವು ಭಾರತ ಸಂವಿಧಾನದ ಹಿನ್ನೆಲೆಯ ಬಗ್ಗೆ ತಿಳಿಯುತ್ತೇವೆ. ಹೇಗೆ, ಎಲ್ಲಿಂದ ಭಾರತದ ಸಂವಿಧಾನ ಪ್ರಾರಂಭವಾಯಿತು ಮತ್ತು ಸಂವಿಧಾನ ರಚನೆಯ ಬಗ್ಗೆ, ಹಾಗೂ ರಚನೆ ಮಾಡುವಾಗ ಯಾರೆಲ್ಲ ಇದ್ದರು, ಜೊತೆಗೆ ಸಂವಿಧಾನದಲ್ಲಿ ಬರುವ ಪ್ರಸ್ತಾವನೆ ಆಗಬಹುದು, ಮೂಲಭೂತ ಹಕ್ಕಾಗಬಹುದು, ಡಿಪಿಎಸ್ಪಿ ಆಗಬಹುದು, ಹೀಗೆ ಎಲ್ಲವನ್ನೂ ಅರ್ಥವಾಗುವ ರೀತಿಯಲ್ಲಿ ಕಲಿಯುತ್ತೀರಾ. ಮತ್ತೆ ಮುಂದಿನದು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಆಡಳಿತ ವ್ಯವಸ್ಥೆ, ಸಿಸ್ಟಮ್ ಆಫ್ ಗವರ್ಮೆಂಟ್. ಈ ಭಾಗದಲ್ಲಿ ಭಾರತ ಯಾವ ರೀತಿಯಲ್ಲಿ ಆಡಳಿತ ವ್ಯವಸ್ಥೆಯನ್ನು ಅನುಸರಿಸಬೇಕು, ಸಂಸತ್ತು ಹೇಗಿರಬೇಕು, ಮತ್ತೆ ಇಲ್ಲಿನ ಒಕ್ಕೂಟದ ಸರ್ಕಾರದ ಬಗ್ಗೆ, ಮತ್ತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಬಗ್ಗೆ, ಹಾಗೂ ತುರ್ತು ಪರಿಸ್ಥಿತಿ ಬಗ್ಗೆ ನೋಡಬಹುದು. ಮುಂದಿನದು ಕೇಂದ್ರ ಸರ್ಕಾರ. ಹೆಸರೇ ಹೇಳುವ ಹಾಗೆ ಇಲ್ಲಿ ಕೇಂದ್ರ ಮಟ್ಟದ ಆಡಳಿತದ ಬಗ್ಗೆ ತಿಳಿಯುತ್ತೀರಾ. ದೇಶದ ಮೊದಲ ಪ್ರಜೆಯಾಗಿರುವ ರಾಷ್ಟ್ರಪತಿಯವರ ಬಗ್ಗೆ, ಮತ್ತೆ ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಚಿವ ಸಂಪುಟ, ಸುಪ್ರೀಂ ಕೋರ್ಟ್ ಹಾಗೂ ಇನ್ನು ಮುಂತಾದ ವಿಷಯಗಳ ಬಗ್ಗೆ ಕಲಿಯುತ್ತೀರಾ. ಕೇಂದ್ರ ಸರ್ಕಾರ ಆದ ನಂತರ ರಾಜ್ಯ ಸರ್ಕಾರ. ಇಲ್ಲಿಯೂ ಹೆಸರೇ ಹೇಳುವ ಹಾಗೆ ಇಲ್ಲಿ ನಾವು ರಾಜ್ಯ ಮಟ್ಟದ ಆಡಳಿತ ವ್ಯವಸ್ಥೆಯ ಕುರಿತು ಕಲಿಯುತ್ತೇವೆ. ಪ್ರಮುಖವಾಗಿ ರಾಜ್ಯಪಾಲರು, ಮುಖ್ಯಮಂತ್ರಿ, ರಾಜ್ಯ ವಿಧಾನಮಂಡಲ ಹಾಗೂ ಇಲ್ಲಿನ ಹೈಕೋರ್ಟ್ ನ್ಯಾಯಮಂಡಳಿಗಳ ಮತ್ತೆ ಕೆಲವು ರಾಜ್ಯಗಳಿಗೆ ಅಂತಾನೆ ಕೊಟ್ಟಿರುವ ವಿಶೇಷ ಸವಲತ್ತುಗಳ ಬಗ್ಗೆ ಕಲಿಯುತ್ತೀರಾ. 5ನೇದು, ಇದು ನಮ್ಮೆಲ್ಲರ ಸುತ್ತಮುತ್ತಾನೆ ನಡೆಯುವಂಥದ್ದು, ಸ್ಥಳೀಯ ಸರ್ಕಾರ, ಲೋಕಲ್ ಗವರ್ಮೆಂಟ್. ಇಲ್ಲಿ ಪ್ರಜಾಪ್ರಭುತ್ವದ ಜೊತೆಗೆ ಪಂಚಾಯತ್ ರಾಜ್ ವ್ಯವಸ್ಥೆ, ನಗರಸಭೆಗಳ ಮತ್ತು ಇಂಪಾರ್ಟೆಂಟ್ ತಿದ್ದುಪಡಿ ಯಾವುವೆಂದರೆ 73 ಹಾಗೂ 74ರ ಬಗ್ಗೆ ಕಲಿಯುತ್ತೀರಾ. ಮುಂದಿನದು ಕೇಂದ್ರ ಆಡಳಿತ ಪ್ರದೇಶಗಳು ಮತ್ತು ವಿಶೇಷ ಪ್ರದೇಶಗಳು. ಇಲ್ಲಿ ಪ್ರಮುಖವಾಗಿ ಆಡಳಿತದ ಬಗ್ಗೆ, ಉದಾಹರಣೆಗೆ ದೆಹಲಿಗೆ ಇರುವ ವಿಶೇಷ ಸ್ಥಾನಮಾನಗಳ ಹಾಗೂ ಲಡಾಖ್ ಬಗ್ಗೆ ಹೀಗೆ ಕಲಿಯುತ್ತೀರಾ. ನೆಕ್ಸ್ಟ್, ಸಾಂವಿಧಾನಿಕ ಸಂಸ್ಥೆಗಳು, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಇಲ್ಲಿ ಸಂವಿಧಾನದ ಮೂಲಕ ಸ್ಥಾಪಿತಗೊಂಡ ಸಂಸ್ಥೆಗಳ ಬಗ್ಗೆ ತಿಳಿದುಕೊಳ್ಳುತ್ತೀರಾ. ಉದಾಹರಣೆಗೆ ಚುನಾವಣೆ ಆಯೋಗ, ಯುಪಿಎಸ್ಸಿ, ಹಣಕಾಸು ಆಯೋಗ, ಜಿಎಸ್ಟಿ ಕೌನ್ಸಿಲ್ ಹಾಗೂ ಮುಂತಾದ ರಾಷ್ಟ್ರೀಯ ಆಯೋಗಗಳ ಬಗ್ಗೆ ನೋಡ್ತೀರಾ. ಇಲ್ಲಿವರೆಗೂ ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ ನೋಡಿದ್ರೆ ಮುಂದಿನದು ಸಂವಿಧಾನೇತರ ಸಂಸ್ಥೆಗಳು, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಇಲ್ಲಿ ಸ್ಥಾಪಿತಗೊಂಡ ಸಂಸ್ಥೆಗಳು ಕಾಯ್ದೆಗಳ ಮೂಲಕ ಆಗಿರುತ್ತವೆ. ಉದಾಹರಣೆಗೆ ನೀತಿ ಆಯೋಗ, ರಾಷ್ಟ್ರೀಯ ಹಕ್ಕು ಆಯೋಗ, ಸಿಬಿಐ, ಹೀಗೆ ಮುಂತಾದ ಆಧುನಿಕ ಆಡಳಿತಕ್ಕೆ ನೆರವಾಗುವಂತಹ ವ್ಯವಸ್ಥೆಗಳನ್ನ ನೋಡಬಹುದು. ಮುಂದಿನದು ಇತರ ಸಾಂವಿಧಾನಿಕ ಆಯಾಮಗಳ ಬಗ್ಗೆ. ಅಂದರೆ ಇಲ್ಲಿ ಸಹಕಾರ ಸಂಘಗಳ ಬಗ್ಗೆ, ಅಧಿಕೃತ ಭಾಷೆಗಳ ಬಗ್ಗೆ ಹಾಗೂ ಸಾರ್ವಜನಿಕ ಸೇವೆಗಳು ಮತ್ತು ಸರ್ಕಾರದ ಹಕ್ಕುಗಳ ಬಗ್ಗೆ ಕಲಿಯುತ್ತೀರಾ. ಕೊನೆಯದಾಗಿ ರಾಜಕೀಯ ಚಲನಶೀಲತೆ. ಅಂದ್ರೆ ಇಲ್ಲಿ ನೀವು ರಾಜಕೀಯ ವ್ಯವಸ್ಥೆಯ ಕಾರ್ಯನಿರ್ವಹಣೆಯ ಬಗ್ಗೆ ತಿಳಿಯುತ್ತೀರಾ. ಮತ್ತೆ ರಾಜಕೀಯ ಪಕ್ಷಗಳು, ಚುನಾವಣೆಗಳ ಬಗ್ಗೆ ಹಾಗೂ ಮೈತ್ರಿ ಸರ್ಕಾರದ ಬಗ್ಗೆ ನೋಡುತ್ತೀರಾ. ಪಕ್ಷಾಂತರ ನಿರ್ಬಂಧ ಕಾಯ್ದೆ ಮತ್ತೆ ವಿದೇಶಾಂಗ ನೀತಿ, ಹೀಗೆ ಮುಂತಾದ ವಿಷಯಗಳ ಬಗ್ಗೆಯೂ ಕಲಿಯುತ್ತೀರಾ. ಹೀಗೆ ಈ ಎಲ್ಲಾ ಭಾಗಗಳ ಬಗ್ಗೆ ತಿಳಿದುಕೊಂಡರೆ ನೀವು ರಾಜ್ಯಶಾಸ್ತ್ರದಲ್ಲಿ ಎಕ್ಸಾಮ್ಗೆ ಬೇಕಾದ ರೀತಿಯಲ್ಲಿ ರೆಡಿಯಾದ ಆಗೇ ಲೆಕ್ಕ. ಮತ್ತೊಂದು ವಿಷಯ ಫ್ರೆಂಡ್ಸ್, ಈ ಎಲ್ಲಾ ಭಾಗಗಳನ್ನು ನೋಡುವಾಗ ಪ್ರತಿ ವಿಷಯಕ್ಕೆ ಸಂಬಂಧಿಸದಂತೆ ಹಿಂದಿನ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ಚರ್ಚಿಸಿ ಹೇಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಎಂಬುದನ್ನು ನೀವು ನೋಡಬಹುದು. ಇದರಿಂದ ನೀವು ಎಕ್ಸಾಮ್ ಅಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳುತ್ತಾರೆ
ಮತ್ತೆ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ತಿಳ್ಕೋಬಹುದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ, ಅಭಿಪ್ರಾಯಗಳಿದ್ದರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಂದ್ರೆ ಫಸ್ಟ್ ಪಾರ್ಟ್ ಸಂವಿಧಾನದ ಚೌಕಟ್ಟು ಬಗ್ಗೆ ತಿಳಿದುಕೊಳ್ಳೋಣ. ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.